ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ಧ ಬಸವ ಸಂಚಾರವನ್ನು ಮಾಡ್ತಾ ಗುಲ್ಬರ್ಗ ಜಿಲ್ಲಾದೊಳಗೆ ಒಂದು ನಗರದೊಳಗೊಂದು ಫಿರೋಜ್ ಶಾ ಅಂತ ಒಂದು ನಗರವಿದೆ. ಒಂದು ನಗರ. ಆ ಪುಣ್ಯಾತ್ಮನ ದರ್ಶನ ಹೇಗಾಯಿತು, ಆ ಪುಣ್ಯಾತ್ಮನ ಪವಾಡ ಹೇಗಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಫಿರೋಜ್ ಶಾ ನಗರದೊಳಗೆ ಮತ್ತೊಬ್ಬರನ್ನ ನೋಯಿಸುವುದು, ಮತ್ತೊಬ್ಬರನ್ನ ಹಿಂಸಿಸುವುದು, ಮತ್ತೊಬ್ಬರನ್ನ ಕಷ್ಟ ಕೊಡೋದು, ಪ್ರಾಣಿಗಳ ವಧೆಯನ್ನು ಮಾಡೋದು, ಇದು ತಾಂಡ ಆಡ್ತಾ ಇತ್ತು. ಇದು ತಾಂಡವಾಡುವುದನ್ನು ಕಂಡು ಸಿದ್ಧ ಬಸವೇಶ್ವರ ಆ ಕ್ಷೇತ್ರದೊಳಗೆ ಬಂದು ನಿಂತವ್ರನ್ನೆಲ್ಲ ಬುದ್ಧಿವಾದ ಹೇಳ್ತಾನ. ಯಾರಾದರೂ ಬುದ್ಧಿವಾದ ಹೇಳಕತ್ರ ಅಂದ್ರೆ ಭಾಳ ಸಿಟ್ಟು ಬಂದುಬಿಡ್ತದೆ ಒಮ್ಮೆ. ಅವರನ್ನೆಲ್ಲ ಬುದ್ಧಿವಾದವನ್ನು ಹೇಳಬೇಕಾದ್ರೆ ಅವರನ್ನೆಲ್ಲ ಅವರು ಸಿದ್ಧ ಬಸವನನ್ನು ಬೈತಿದ್ರಂತ. ಅಲ್ಲೋ ನೀನೇನು ಬುದ್ಧಿವಾದ ಹೇಳ್ತೀಯ, ನಿನ್ನಿಂದ ಬುದ್ಧಿಯನ್ನು ಹೇಳಿಕೊಳ್ಳುವಷ್ಟು ನಾವೇನು ದಡ್ರಲ್ಲ, ನಾವು ಭಾಳ ಸಮರ್ಥರದೀವಿ ಅಂದಾಗ ಸಿದ್ಧ ಬಸವ ಅಂತನಂತ, ಅಲ್ರಪ್ಪ ನೀವು ಮಾಡೋ ಕಾರ್ಯ ಏನದಲ್ಲ ಅದು ಬಹಳ ಕೆಟ್ಟ ಕಾರ್ಯ ಅದ. ಪ್ರಾಣಿಯನ್ನು ಹಿಂಸೆ ಮಾಡೋದು, ಪ್ರಾಣಿಯನ್ನು ವಧೆ ಮಾಡೋದು, ಪ್ರಾಣಿಯನ್ನು ಭಕ್ಷಣೆ ಮಾಡೋದು ಇದು ಭಾಳ ಕೆಟ್ಟದ ಕೆಲಸ ಅದ. ನೀವು ಮಾಡೋದಕ್ಕೆ ಹೋಗಬೇಡ್ರಿ ಅಂದ್ರೆ ಅಲ್ಲಿರುವಂಥ ಒಬ್ಬ ಇಸ್ಲಾಂ ಧರ್ಮದ ಭಕ್ತ ಸಿದ್ಧ ಬಸವನ ಮಾತಿನ ವಿರುದ್ಧವಾಗಿ ಒಂದು ಗೋಮಾತೆಯನ್ನು ಆಕಳನ್ನು ಕತ್ತರಿಸ್ತಾನಂತ. ಆಕಳನ್ನು ಹಿಂಗೆ ಕತ್ತರಿಸ್ತಾನಂತ. ಗೋಮಾತೆಯನ್ನು ಕತ್ತರಿಸಿದಾಗ ಗೋಮಾತೆ ರಕ್ತವನ್ನು ಚಿಮ್ಮಿ ಮಡಿಲೊಳಗೆ ಬಿದ್ದು ನಲಗ್ತಾ ಇತ್ತು, ಅಳ್ತಾ ಇತ್ತು, ಪ್ರಾಣವನ್ನು ಕಳ್ಕೊಂಡಿತ್ತು. ಆ ಆಕಳಿನ ಮಾಲಕತಿಯಾಗಿರುವಂಥ ತಾಯಿ, ನನ್ನ ಮನೆ ಗೋಮಾತೆ ಆಕಳು ಇಲ್ಲಿ ಬಿದ್ದು ಮಡಿಲೊಳಗೆ ಬಿದ್ದು ಒದ್ದಾಡಿ ಪ್ರಾಣ ಬಿಡುತ್ತಂತ ಅನ್ಕೊಂಡು ಅದನ್ನು ಕಂಡು ದುಃಖಿಸ್ತಾ ಇರಬೇಕಾದ್ರೆ ಸಿದ್ಧ ಬಸವ ಹೇಳಿದ್ದನಂತ, ಅಮ್ಮ ದುಃಖ ಮಾಡಬೇಡ. ಯಾಕೆ ದುಃಖ ಮಾಡಾಕತ್ತಿ? ತಾಯಿ ಅಂದಳಂತ, ಯಪ್ಪ ನನಗಿರೋದೇ ಇದೊಂದು ಆಕಳ, ಈ ಆಕಳದಿಂದನೇ ನನ್ನ ಮನೆ ಜೀವನ ನಡೆಯುತ್ತ, ಇದನ್ನು ಕತ್ತರಿಸಿ ಹಾಕಿದ್ದಾರೆ, ಇನ್ನೇನು ಮಾಡೋದು ಅಂದ್ರೆ ಸಿದ್ಧ ಬಸವ ಅಂದಂತ, ಅಳಾಕ್ ಹೋಗ್ಬೇಡವ, ಒಳ್ಳೆಯವ್ರಿಗೆ ಶಿವ ಅದಾನ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ದುಡ್ದವ್ರಿಗ ದೇವ್ರದಾನ, ಅಳವ್ರಿಗ ಕಣ್ಣು ಒರ್ಸಾಕ್ ಒಬ್ಬ ಪುಣ್ಯಾತ್ಮ ಅದಾನ. ಅದು ಆಕಳು ಏನು ಕತ್ತರಿಸಿ ಬಿದ್ದು ಮಾಂಸ ಆ ಕಡೆ ಈ ಕಡೆ ಆಗ್ಯದಲ್ಲ ಅದನ್ನೆಲ್ಲ ಹಿಂಗೆ ಜೋಡಿಸು ಅಂದಂತ ಸಿದ್ಧ ಬಸವ. ಅದನ್ನೆಲ್ಲ ಹಿಂಗೆ ಜೋಡಿಸು. ತಾಯಿ ಹಸಿ ಹುಲ್ಲನ್ನು ಹಾಕಿ ಬೆಳೆಸಿರುವಂಥ ಆಕಳು ಆ ಮಾಂಸವನ್ನೆಲ್ಲವನ್ನ ಹಿಂಗೆ ಜೋಡಿಸಿದ ನಂತರ ಸಿದ್ಧ ಬಸವ ಆ ಆಕಳ ಮೇಲೆ, ಆ ಮಾಂಸದ ಮೇಲೆ ತನ್ನ ಕೈಗಳನ್ನು ಹಸ್ತವನ್ನು ಇಟ್ಟಿದಾಗ ಮತ್ತೆ ಆಕಳು ಎದ್ದು ನಿಂತ್ಕೊಂಡು ಜೀವಂತವಾಗಿ ನಿಂತಿತ್ತ. ಕತ್ತರಿಸಿ ಬಿದ್ದು ಸತ್ತಿರುವಂಥ ಆಕಳ. ಈ ಜಗತ್ತಿನೊಳಗೆ ಗುರುವಿಗಿಂತ ಶಕ್ತಿ ಇನ್ನೊಂದಿಲ್ಲ, ಅವನ ಎದುರು ಏನೂ ಇಲ್ಲ. ನೀವು ಬೇಕಾದ್ರೆ ಮಡಿವಾಳಪ್ಪನ ಮೇಲೆ ಸ್ಮರಣೆ ಮಾಡಿಸ್ಕೋತು, ಯಪ್ಪ ನಿನ್ನ ಮಡಿಲೊಳಗೆ ನಾನು ಕುಂತೀನಿ ಅಂದ್ರೆ ಇನ್ನ 10 ತಾಸು ಹಂಗಾಗಿ ಕೂಡ್ತೀರಿ ಅಂತ ಶಕ್ತಿ ಮಡಿವಾಳಪ್ಪಗದ. ಯಾವಾಗ ಇಂಥ ಪವಾಡವನ್ನು ಕಂಡು ಅಲ್ಲಿರುವಂಥ ಫಿರೋಜ್ ಶಾ ನಗರವನ್ನು ಆಳುವಂಥ ರಾಜ, ಇಸ್ಲಾಂ ಧರ್ಮದ ರಾಜ, ಆತನನ್ನು ರಾಜ ಆಸ್ಥಾನಕ್ಕೆ ಕರೆದು, ಅಲ್ಲೋ ಸಿದ್ಧ ಬಸವ ನೀನು ಮಾಟ ಮಂತ್ರ ಮಾಡಿಸ್ತೇನು? ನಿನ್ನಲ್ಲಿ ವಾಮ ಮಾರ್ಗದ ಏನು? ನಿನ್ನಲ್ಲಿ ಮತ್ತೊಂದೇನಾದರೂ ದಾರಿ ಇದೆ ಏನು? ಏನಾದರೂ ಬಂಗಾಲಿ ವಿದ್ಯೆ ಅದ ಏನು ಅಂತ ಕೇಳಿದ್ನಂತ. ಸಿದ್ಧ ಬಸವ ಅಂದ, ನನ್ನ ಹತ್ರ ಯಾವ ವಿದ್ಯೆನೂ ಇಲ್ಲ, ಯಾವುದು ಧರ್ಮ. ಫಕೀರನಾಗಬೇಕಾದ್ರೆ ಮನ ಧಿಕ್ಕಾರ ಮಾಡ್ಕೋಬೇಕು. ವಕಾರ ಉಕಾರ ಮಕಾರ ಸಿಕಾರ ಓಂಕಾರ ನಾದ ಪಂಚಾಕ್ಷರಿ ಮಹಾಮಂತ್ರದ ಕುರು ನಿನಗೆ ತಿಳಿದಿರಬೇಕು. ಅದನ್ನೆಲ್ಲ ಬಿಟ್ಟು ನಿನ್ನಷ್ಟಕ್ಕೆ ನೀನಾ ದೊಡ್ಡವ ಅಂದ್ರೆ ಹೆಂಗಪ್ಪ? ಮತ್ತೊಬ್ಬರು ಹೊಟ್ಟೆ ಮೇಲೆ ಕಲ್ಲು ಹೊಡಿಬೇಡ. ಬಲಹೀನರನ್ನ
ಬಲಹೀನರನ್ನ ಬಲವಂತ ಹೊಡಿತಾನ. ಮೈಯೊಳಗೆ ಏನೂ ಇರ್ಲಾರ್ದವ್ರನ್ನ, ತಾಕತ್ತಿರ್ಲಾರ್ದವ್ರನ್ನ, ಬಡವರನ್ನ ಬಲವಂತ ಹೊಡೆದ್ರ ಆ ಬಲವಂತಗ ಮ್ಯಾಲಿದ್ದ ಭಗವಂತ ಹೊಡಿತಾನೆ. ಇದು ಯಾವತ್ತೂ ತಲೆಯಾಗಿಟ್ಕೋಬೇಕು ನೀವು. ಈ ಜಗತ್ತಿರೋದು ಗುಣಧರ್ಮ ಇದು. ಇಷ್ಟೆಲ್ಲ ಕೇಳೋದ್ರೊಳಗೆ ಇಷ್ಟೆಲ್ಲ ಹೇಳಕತ್ತಿಲ್ಲಪ್ಪ, ನೀನು ಯಾರು ಅಂದ್ರೆ ನಾನು ಬಸವ ಅಂದಂತ ಸಿದ್ಧ ಬಸವ. ನಾನು ಬಸವ ಅಲ್ಲಪ್ಪ, ಬಸವ ಅಂತ ಎತ್ತಿನ ಹೆಸರು ಇಟ್ಕೊಂಡಿದ್ದೆಲ್ಲ. ಹಂಗಿದ್ರಿ ಇವನೀಗ ಕಳಕಿಯನ್ನು ತಂದು ಹಾಕ್ರಿ ಅಂದಂತ. ಎತ್ತಿನ ಹೆಸರು ಬಸವ ಅಂದ್ರೆ ಅನ್ಯಾಯ ಹಾಕಿ ಕುಣ್ತಿ. ನೀನು ಸೊಪ್ಪು ತಿನ್ನು, ಸೊಪ್ಪು ಕಳಕಿ ತಿನ್ನುವಂತ ಒಂದು ಕೋಣೆ ಒಳಗೆ ಹಾಕಿ ಸಿದ್ಧ ಬಸವನನ್ನು ಕೂಡಿಸಿ, ನೀನು ಕಣಕಿ ತಿನ್ನು, ಇಲ್ಲಾದ್ರೆ ನೋಡಿ ನಿನಗೆ ಇಡಂಗಿಲ್ಲ ಬಿಡಂಗಿಲ್ಲ ಅಂತ ರಾಜ ಆಜ್ಞೆ ಮಾಡಿದಾಗ ಆಗಲಿ ಶಿವನಿಚ್ಛೆ ಅಂತ ಅನ್ಕೊಂಡು ಒಂದು ಕೋಣೆ ಒಳಗೆ ಹಾಕಿದ್ರು. ತಿಂತನಿಲ್ಲ ನೋಡಂತ ಕಾವಲುಗಾರನ್ನ ಕೂಡಿಸಿದ್ರು. ನೀವು ಯಾರು ನಂಬಂಗಿಲ್ಲವ. ರಾಜ ಬಂದು ನೋಡೋದ್ರೊಳಗೆ ಆ 4 ಗೋಡೆ ಮಧ್ಯದೊಳಗಿರುವಂಥ ಕಣಕಿಯನ್ನು ತಿಂದು ಸಗಣಿ ಹಾಕಿತ್ತಂತ. ಸಗಣಿ ಕಣಕಿಯನ್ನು ತಿಂದು ಸಗಣಿ ಬಿದ್ದಿತ್ತಂತ. ಆಗ ಈತ ಸಿದ್ಧ ಬಸವ ಅಲ್ಲ, ಸೊಪ್ಪಿನ ಬಸವ ಅಂತ ಆಗ ಹೆಸರು ಬತ್ತು ನೋಡ್ರಿ. ಅದು ಸೊಪ್ಪೆ ಬಸವ. ಇಷ್ಟಕ್ಕೆ ಬಿಡಲಿಲ್ಲ ಆತ. ಎಷ್ಟು ಪ್ರಶ್ನೆಯನ್ನು ಮಾಡ್ತಾನೆ. ಈ ಜಗತ್ತಿನೊಳಗೆ ಯಾರಿಗೆ ಬಿಟ್ಟಿದ್ದಾರೆ? ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಯೋಗಿಗಳನ್ನು ಎಂತ ಮೆಚ್ಚುವರಯ್ಯ ಈ ಲೋಕದ ಸಂಸಾರಿಗಳು. ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದರೆ ಮೃಗನೆಂಬರು, ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು, ಮಣ್ಣು ಬಿಟ್ಟರೆ ಪೂರ್ವ ಕರ್ಮಿ ಎಂಬರು. ಯಾರಿಗೂ ಬಿಡಂಗಿಲ್ಲ, ಅನವರಿಗೆ ಅನವರ. ಅಷ್ಟು ಮಾಡಿದ್ರೂ ಬಿಡಲಿಲ್ಲ. ಸಿದ್ಧ ಬಸವನನ್ನು ಸಿಂಹಾಸನದ ಮೇಲೆ ಕೂಡಿಸಿ, ಏಯ್ ನೀನು ಮಾಂಸ ತಿನ್ನು ಅಂದ್ರಂತ ಸಿದ್ಧ ಬಸವನನ್ನು. ಎಷ್ಟು ಕಾಡಿಸ್ತಾರೆ ನೋಡಿ. ದೊಡ್ಡ ದೊಡ್ಡವರಿಗೆ ಬಿಟ್ಟಿಲ್ಲ. ಅದಕ್ಕೆ ಅಂತಾರೆ ನೋಡ್ರಿ, ಎಂತಿಂಥವರು ಹೋಗ್ಯಾರ ತಮ್ಮ ಇಲ್ಲಿ ಉಳ್ಳಾಡಿ, ಎಂತಿಂಥವರು ಹೋಗ್ಯಾರ ತಮ್ಮ ಇಲ್ಲಿ ಉಳ್ಳಾಡಿ, ಕಲ್ಯಾಣದವರಂಗಳತೀರ್ಯಾಕ ನೀವು ಕಾಡಿಬೇಡಿ. ರಾಜರಾಜರು ಸತ್ತು ಹೋಗ್ಯಾರ ಕತ್ತಿ ಹಿಡ್ಕೊಂಡ, ಕಳ್ಳು ಸುಳ್ಳರು ಬಡ್ಕೊಂಡು ತಿಂದಾರ ಹಾದಿ ಹಿಡ್ಕೊಂಡ. ನಮ್ಮ ಜಾತಿ ಹೆಚ್ಚ ನಿಮ್ಮ ಜಾತಿ ಹೆಚ್ಚ ಜಾತಿಯ ಹುಚ್ಚ, ಎಲ್ಲೋರನ್ನ ಸುಡಾಕತ್ತದ ಹೊಟ್ಟೆಯ ಕಿಚ್ಚ. ಗಡ್ಡ ಬಿಟ್ಟು ಗುಡದಾಗ ಕುಂತು ಮಾಡ್ಯಾರ ಜಪತಾಪ. ಏನು ಮಾಡ್ಯಾರ? ಗಡ್ಡ ಬಿಟ್ಟು ಗುಡದಾಗ ಕುಂತು ಮಾಡ್ಯಾರ ಜಪತಾಪ. ಅಂತಿಂತವರೇ ಹೋಗ್ಯಾರ ತಮ್ಮ ಇಲ್ಲಿ ಗಪ್ ಚುಪ್ಪ. ಅಂತಿಂತವ್ರು ಹೋಗ್ಯಾರ, ನಾವ್ಯಾವ ಲೆಕ್ಕ? ಪುರಾಣ ಕುರಾನ ಬೈಬಲ ಬರದರ ಕಣ್ಣಿಗೆ ನಿದ್ದಿಲ್ದ, ಪುರಾಣ ಕುರಾನ ಬೈಬಲ ಬರದರ ಕಣ್ಣಿಗೆ ನಿದ್ದಿಲ್ದ. ಮಂದಿರ ಮಸೀದಿ ಮಠಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸ್ರಿಲ್ದ. ನಾವೆಲ್ಲ ಒಂದೇ ಮನೆಯ ಅಂಗಳದೊಳಗಾಡೋಣ, ಭಾರತ ಮಾತೆಯ ಮಕ್ಕಳಾಗಿ ನಾವು ಬದುಕೋಣ ಅನ್ನುವಂಥ ಹೇಳಿಕೊಡೋದೇ ಅದು ಪ್ರವಚನದ ಮಾರ್ಗ. ಸಿಂಹಾಸನದ ಮೇಲೆ ಕೂಡಿಸಿ ಮಾಂಸವನ್ನು ತಂದಿಟ್ಟಿದ್ರೆ ಅಂಗದಿಚ್ಚೆಗೆ ಮಧ್ಯ ಮಾಂಸ ತಿನ್ನುವರು, ಕಂಗಳಿಚ್ಚೆಗೆ ಪರವಧು ಪರ ಸ್ತ್ರೀಯರನ್ನು ನೋಡುವರು. ಮಾಂಸವನ್ನು ತಿನ್ನುವಂತ ಸಿದ್ಧ ಬಸವನನ್ನು ಹೇಳಿದ್ರ ಮಾಂಸ ತಂದು ಎದುರಿಟ್ರು. ಸಿದ್ಧ ಬಸವ ನೋಡಿದಾಗ ಅದು ಮಾಂಸ ಹೋಗಿ ಹೂವಿನ ಪರಿಮಳದ ಸುಗಂಧ ಆಗಿ ನಿಂತಿತ್ತಂತ, ಹೂವಿನ ಪರಿಮಳ ಆಗಿ ನಿಂತಿತ್ತಂತ. ಅಂತ ಸಿದ್ಧ ಬಸವನ ತಾಕತ್ತಮ್ಮ.